ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಟ್ಟೆ. ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು, ಅದು ಹೆಲ್ದಿಯಾಗಿರಬೇಕು, ಹಾಗೆ ಮಾಡೋಕ್ಕೂ ಈಸಿಯಾಗಿರಬೇಕು, ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಮುಂದೆ ನಾನಿವತ್ತು ಒಂದು ಒಳ್ಳೆ ದೋಸೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ಹೈ ಪ್ರೋಟೀನ್ ದೋಸೆ ಆಗಿರುತ್ತೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಇದನ್ನು ತಿನ್ಬೋದು, ಅಷ್ಟೊಂದು ರುಚಿಯಾಗಿರತ್ತೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಬರೋಣ ಬನ್ನಿ. ಇದನ್ನು ದಿಢೀರಂತ ಮಾಡ್ಕೋಬಹುದು. ಮೊದಲಿಗೆ ನಾವು ನೈಟೇ ಹೆಸರು ಕಾಳು 1 ಬಟ್ಲು, ಹಾಗೆ ಅಕ್ಕಿಯನ್ನು ಒಂದು ಅರ್ಧ ಬಟ್ಲಷ್ಟು ನೆನೆಸ್ಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ರಾತ್ರಿಯೇ ನಾನು ಅಕ್ಕಿ ಹಾಗೆ ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೆ. ಅಕ್ಕಿ ಹಾಗೂ ಹೆಸರು ಕಾಳನ್ನು 1-2 ಸರಿ ತೊಳೆದು ನೆನೆಸಿಟ್ಕೊಳ್ಳಿ. ನೋಡಿ, ಇದಕ್ಕೆ ನಾನು ಖಾರಕ್ಕೆ ತಕ್ಕ ಹಾಗೆ ಇಲ್ಲಿ ನಾನು 2 ಹಸಿಮೆಣಸಿನ್ಕಾಯನ್ನು ಬಳಸ್ತಾ ಇದ್ದೀನಿ. ನೀವು ಹೆಚ್ಚಾಗಿ ಖಾರ ತಿನ್ನೋರಾದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರನ ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಶುಂಠಿಯನ್ನು ಸಹ ಇದರ ಜೊತೆ ರುಬ್ಬೋಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಲ್ಲು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಬರೋಣ. ನೋಡಿ, ಇವಾಗ ರುಬ್ಕೊಬಂದಿದ್ದೀನಿ. ಇದನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಹೆಂಚನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಹೆಂಚು ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ. ನಂತರ ನಾವು ದೋಸೆನ ಯಾವ ರೀತಿ ಹಾಕ್ಕೊತೀವೋ ಸೇಮ್ ಅದೇ ರೀತಿ ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಹಾಕ್ಕೊಳ್ಳಿ, ಇಲ್ಲ ದಪ್ಪ ತಿನ್ನೋರಿದ್ದರೆ ದಪ್ಪಕ್ಕೆ ಹಾಕ್ಕೊಂಡು ತಿನ್ನಬಹುದು. ನೋಡಿ, ನಾವು ಯಾವ ರೀತಿ ಆದರೂ ಹಾಕ್ಕೋಬೋದು, ಒಂಚೂರು ದೋಸೆ ಕಿತ್ತೋಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪನ ಸಹ ಸೇರಿಸ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಎಷ್ಟೊಂದು ಈಸಿಯಾಗಿ ನಾವು ದೋಸೆನ ರೆಡಿ ಮಾಡ್ಕೋಬಹುದು. ಇದು ಹೈ ಪ್ರೋಟೀನ್ ದೋಸೆ ಆಗಿರೋದ್ರಿಂದ ಬೆಳೆಯೋ ಮಕ್ಕಳಿಗೆ ಕೊಡೋದ್ರಿಂದ ಅವರ ಬೆಳವಣಿಗೆಯೂ ಸಹ ಚೆನ್ನಾಗಾಗತ್ತೆ. ತುಪ್ಪನ ಸೇರಿಸಿರೋದ್ರಿಂದ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ಹಿಟ್ಟನ್ನು ರುಬ್ಬಿಕ್ಕಿ ಹುಳಿ ಬರುವ ಅವಶ್ಯಕತೆಯೇ ಇರಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ನೈಟ್ ಮಾಡ್ಕೋಬೇಕು ಅಂದರೆ ನಾವು ಬೆಳಗ್ಗೆ ನೆನೆಸ್ಕೊಂಡ್ರೆ ನೈಟ್ ಮಾಡ್ಕೋಬಹುದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅಂದರೆ ರಾತ್ರಿ ನೆನೆಸ್ಕೊಂಡ್ರೆ ಬೆಳಗ್ಗೆ ಮಾಡ್ಕೋಬಹುದು. ಇದನ್ನು ನಾವು ಚಟ್ನಿ ಅಥವಾ ಚಿಕನ್ ಕರ್ರಿ ಇದ್ದರೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಚಿಕನ್ ಕರ್ರಿ ಜೊತೆ ಟೇಸ್ಟ್ ನೋಡಿದ್ರಿ. ನೀವು ಒಮ್ಮೆ ಚಿಕನ್ ಮಾಡಿದಾಗ ಈ ರೀತಿ ದೋಸೆನ ಟ್ರೈ ಮಾಡಿ. ಥ್ಯಾಂಕ್ ಯು.